ಡಿಪ್ರಿಸಿಯೇಷನ್ ಬಗ್ಗೆ, ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತು ಅಡಿಷನಲ್ ಡಿಪ್ರಿಸಿಯೇಷನ್ ಬಗ್ಗೆ ನಾವು ಇದು ಮಾಡಿದ್ವಿ. ನೆಕ್ಸ್ಟು ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಸೊ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. So unabsorbed depreciation is nothing but which it is a depreciation which could not be fully deducted from the profits and gains of the current year. Are we clear? So every year the assessee is going to claim the depreciation as per the specified rates of Income Tax Act 1961. Every year ಅವನು ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡ್ತಾನೆ. ಆದರೆ ಫಾರ್ ಎಕ್ಸಾಂಪಲ್ ಅವನು ಚಾರ್ಜ್ ಮಾಡ್ತಕ್ಕಂಥ ಕ್ಲೈಮ್ ಮಾಡ್ತಕ್ಕಂಥ ಡಿಪ್ರಿಸಿಯೇಷನ್ 30,000 ಇದೆ, ಆದ್ರೆ ಅವನ ಹತ್ರ ನೆಟ್ ಪ್ರಾಫಿಟ್ ಅಂಡ್ ಗೇನ್ ಫ್ರಮ್ ದ ಬಿಸ್ನೆಸ್ 20,000 ಇದೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಪ್ರಾಫಿಟ್ ಅಂಡ್ ಗೇನ್ ಫ್ರಮ್ ದ ಬಿಸ್ನೆಸ್. ದಿಸ್ ಈಸ್ ದ ಡಿಪ್ರಿಸಿಯೇಷನ್ ಫಾರ್ ದ ಇಯರ್ as per Income Tax Act, the depreciation claim. ಸೊ 20,000 30,000 ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. 20,000 ಆಗ್ತದೆ, ಇನ್ನೆಷ್ಟು ಉಳಿತದೆ? 10,000 ಉಳಿತದಲ್ಲ. ಸೊ ದಿಸ್ ಈಸ್ ಕಾಲ್ಡ್ unabsorbed depreciation. That means the depreciation which could not be fully claimed from the profits and gains from the business of the current year is called unabsorbed depreciation. You may ask for 2 marks questions in the examination. You will clear what you mean by unabsorbed depreciation. ಗೊತ್ತಾಯ್ತಲ್ಲ? ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಆ ವರ್ಷದ ಪ್ರಾಫಿಟ್ ಅಂಡ್ ಗೇನ್ಸ್ ನಲ್ಲಿ ಕ್ಲೈಮ್ ಮಾಡಲಿಲ್ಲ ಆಗದೆ ಇನ್ನೂ ಉಳಿದಂತ, ಫುಲ್ ಕ್ಲೈಮ್ ಮಾಡದೆ ಇನ್ನೂ ಉಳಿದಂತ ಡಿಪ್ರಿಸಿಯೇಷನ್ ಅಮೌಂಟ್ ನ ಬ್ಯಾಲೆನ್ಸ್ ನಾವು ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಆಸ್ ಪರ್ ಸೆಕ್ಷನ್ 32 subsection 2 of the Income Tax Act. ಅರ್ಥ ಆಯ್ತಾ? ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ in case of set off and carry forward of business loss. So ಇದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು, how to treat the unabsorbed depreciation while calculating the total income of an assessee. So the unabsorbed depreciation can be deducted from the income under any other head. So ಇಲ್ಲಿ ಅಕಸ್ಮಾತ್ 10,000 ಉಳಿತಲ್ಲ, ಬಿಸ್ನೆಸ್ ನಲ್ಲಿ ಕ್ಲೈಮ್ ಮಾಡ್ಲಿಕ್ಕೆ ಆಗಿಲ್ಲ, ಅದನ್ನ ಬೇರೆ ಯಾವುದೇ ಹೆಡ್ ಇಂದನೂ ಸಹ ಕ್ಲೈಮ್ ಮಾಡಬಹುದು. ಅಂದ್ರೆ ನಾನು ಹೇಳಿದ್ದೇನೆ there are 5 heads of income. ಯಾವುದೆಲ್ಲ 5 heads of income? ಸ್ಯಾಲರಿ, house property, income from house property, income from business and profession, income from capital gain, income from other sources. Have you clear? ಬಿಸ್ನೆಸ್ ಇನ್ಕಮ್ ಅವನಿಗೆ ಬರಲಿಲ್ಲ, ಲಾಸ್. ಇವಾಗ ಫಾರ್ ಎಕ್ಸಾಂಪಲ್ ಅವ್ನ ಇನ್ಕಮ್ ಸ್ಯಾಲರಿ 20,000 ಇದೆ ಇನ್ಕಮ್, ಹೌಸ್ ಪ್ರಾಪರ್ಟಿ ಒಂದು 30,000 ಇನ್ಕಮ್ ಇದೆ, ಬಿಸ್ನೆಸ್ ಅಂಡ್ ಪ್ರಾಫಿಟ್ಸ್ ಅಲ್ಲಿ ಇನ್ಕಮ್ ಇಲ್ಲ, ಏನಾಗಿದೆ? ಲಾಸ್ ಅಂತಾನೆ. ಯಾಕೆಂದ್ರೆ ಬಿಸ್ನೆಸ್ ಡಿಪ್ರಿಸಿಯೇಷನ್ ಜಾಸ್ತಿ ಇದೆ. ಸೊ ದಿಸ್ ಈಸ್ ಲಾಸ್ ಮೈನಸ್ 10,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ 10,000 ಇದೆ, ಅದರ್ ಸೋರ್ಸಸ್ ಅಲ್ಲಿ ಒಂದು 20,000 ಇದೆ ಅಂತ ಹೇಳಿದ್ರೆ, ಆಗ ಇದನ್ನ ನಾವು ಬೇರೆ ಹೆಡ್ನೊಟ್ಟಿಗೆ ಸೆಟ್ ಆಫ್ ಅನ್ನು ಮಾಡಬಹುದು. ಎಕ್ಸೆಪ್ಟ್ ಸ್ಯಾಲರಿ ಅಂಡ್ ಕ್ಯಾಶುವಲ್ ಇನ್ಕಮ್. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಇದ್ರೆ ಅದನ್ನ ಏನ್ ಮಾಡಬಹುದು, ಅದೇ ವರ್ಷದ ಬೇರೆ ಹೆಡ್ಸ್ ಆಫ್ ಇನ್ಕಮ್ ಇರ್ತದಲ್ಲ, ಆ ಇನ್ಕಮ್ ಒಟ್ಟಿಗೆ ಸೆಟ್ ಅಪ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಏನ್ ಮಾಡಬಹುದು, ಈ ಲಾಸ್ ಅನ್ನ ಇಲ್ಲಿ ಯಾವ್ದಾದ್ರೂ ಸೆಟ್ ಅಪ್ ಮಾಡ್ಕೊಳ್ಬಹುದು. ಎಕ್ಸೆಪ್ಟ್ ಇದರಲ್ಲಿ ಸೆಟ್ ಅಪ್ ಮಾಡ್ಲಿಕ್ಕೆ ಇದರಲ್ಲಿ ಡಿಡಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ಕ್ಯಾಶುವಲ್ ಇನ್ಕಮ್, ಇನ್ಕಮ್ ಫ್ರಮ್ ಲಾಟರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸಸ್ ಅಂತೆಲ್ಲ ಇರ್ತದಲ್ಲ, ಅದರಿಂದ ಕ್ಲೈಮ್ ಮಾಡಲಿಕ್ಕೆ ಬರಲ್ಲ. ಉಳಿದಂತ ಯಾವುದೇ ಹೆಡ್ನಿಂದ ಆದ್ರೂ ಅದನ್ನ ಸೆಟ್ ಅಪ್ ಮಾಡ್ಕೊಳ್ಬೋದು. ಅದಾಯ್ತಲ್ಲ? ಅಕಸ್ಮಾತ್ ಈ ವರ್ಷ ಎಲ್ಲಿಯೂ ಸಹ ಪ್ರಾಫಿಟ್ ಇರಲಿಲ್ಲ, ಸ್ಯಾಲರಿ ಮಾತ್ರ ಇದೆ, ಯಾವುದು ಸಹ ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ, ಇದು ಮಾತ್ರ ಇದೆ ಅಂತ ಹೇಳಿದ್ರೆ, ಆಗ ಇದನ್ನ ಸೆಟ್ ಅಪ್ ಮಾಡ್ಬೋದಾ? 10,000 ಆಗ್ತದ? ಇಲ್ಲ, ಯಾಕಂದ್ರೆ ಇಲ್ಲಿ ಇದು ಸ್ಯಾಲರಿ ಇನ್ಕಮ್ ಸೆಟ್ ಅಪ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು ಇದನ್ನ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ಎನಿ ನಂಬರ್ ಆಫ್ ಇಯರ್ಸ್. ಈ ವರ್ಷ ಸೆಟ್ ಅಪ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಮುಂದಿನ ವರ್ಷ ತಗೊಂಡೋಗ್ಬೋದು. ಅದ್ರ ಮುಂದಿನ ವರ್ಷ ಇನ್ಕಮ್ ಬಂದ್ರೆ ಮುಂದಿನ ವರ್ಷ ಸೆಟ್ ಅಪ್ ಮಾಡ್ಕೋಬಹುದು. ಮುಂದಿನ ವರ್ಷನೂ ಸೆಟ್ ಅಪ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಸೆಟ್ ಅಪ್ ಮಾಡ್ಕೊಳ್ಬಹುದು. ಆಯ್ತಲ್ಲ?
ಅವನು ಅದನ್ನು ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ಬೋದು. ಬಟ್ ಅವನಿಗೆ ಅದು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಸಿಗ್ತದೆ, ಅವನಿಗೆ ಅದನ್ನ ಡಿಡಕ್ಷನ್ ಮಾಡ್ಕೊಳ್ಳಿಕ್ಕೆ ಸಿಗ್ತದೆ. ದಟ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಅರ್ಥ ಆಯ್ತಲ್ಲ? ಅಂದ್ರೆ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಹೇಳಿ ಬರ್ತದೆ, ಇನ್ಕಮ್ ಲಾಸಸ್ ಆಗ ಅದೊಮ್ಮೆ ಬರ್ತದೆ. ಅರ್ಥ ಆಯ್ತಲ್ಲ? ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳಿದ್ರೆ, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಆ ವರ್ಷದ ಪ್ರಾಫಿಟ್ ಅಥವಾ ಗೇನ್ಸ್ ನಲ್ಲಿ ಫುಲ್ ಡಿಡಕ್ಟ್ ಮಾಡ್ಕೊಳ್ಳಿಕ್ಕೆ ಆಗದಂತ ಡಿಪ್ರಿಸಿಯೇಷನ್ ನಾವು ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಅಂತೇಳಿ ಕರಿತೇವೆ. ಆ ಡಿಪ್ರಿಸಿಯೇಷನ್ ಅನ್ನ ಆ ವರ್ಷ ಇರ್ತಕ್ಕಂಥ ಬೇರೆ ಎಡ್ಸ್ ಆಫ್ ಇನ್ಕಮ್ ನಲ್ಲಿ ಸೆಟ್ ಆಫ್ ಮಾಡಿಕೊಳ್ಳಬಹುದು, ಎಕ್ಸೆಪ್ಟ್ ಸ್ಯಾಲರಿ ಇನ್ಕಮ್ ಅಥವಾ ಕ್ಯಾಶುವಲ್ ಇನ್ಕಮ್. ಅಕಸ್ಮಾತ್ ಆ ವರ್ಷನೂ ಸಹ ಬೇರೆ ಎಡ್ಸ್ ಆಫ್ ಇನ್ಕಮ್ ಒಟ್ಟಿಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂತ ಪಕ್ಷದಲ್ಲಿ ಅದನ್ನ ಮುಂದಿನ ವರ್ಷಗಳಲ್ಲಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಸೆಟ್ ಆಫ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಹ್ಯಾವ್ ಯು ಕ್ಲಿಯರ್? ದಿಸ್ ಇಸ್ ಆಲ್ ಅಬೌಟ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಹ್ಯಾವ್ ಯು ಕ್ಲಿಯರ್? ಅರ್ಥ ಆಯ್ತಾ? ಓಕೆ. ಸೊ ನೀವು ಗೊತ್ತಿದೆ ನಿಮಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ವರ್ಕೌಟ್ ಮಾಡೋದಂತೇಳಿ. ಸೊ ದ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿದ್ರೆ, ಸೊ ನಾವು ಇದೇನಂತ ಹೇಳಿದ್ರೆ, ಇದು ಬ್ಲಾಕ್ ಆಫ್ ಅಸೆಟ್ ಯಾವುದು ಅಂತ ಹೇಳಿದ್ರೆ ಫರ್ನಿಚರ್. ಅದಲ್ಲ, ಫರ್ನಿಚರ್ ಬ್ಲಾಕ್ ಆಫ್ ಅಸೆಟ್, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್. ಸೊ ಬ್ಲಾಕ್ ಆಫ್ ಅಸೆಟ್ ಮೇನ್ ಇರ್ತಕ್ಕಂಥದ್ದು ಪ್ಲಾಂಟ್ ಅಂಡ್ ಮೆಷಿನರಿ, ಬಿಲ್ಡಿಂಗ್ಸ್, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್, ಶಿಪ್ಸ್, ಮತ್ತೆ ಇನ್ನುಳಿದದ್ದು ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಲ್ಲಿ 4, ಇಂಟ್ಯಾಂಜಿಬಲ್ ಅಲ್ಲಿ 1 ಪಾರ್ಟ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ಬ್ಲಾಕ್ ಆಫ್ ಅಸೆಟ್ಸ್ ಇದೆ. ಈ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಫರ್ನಿಚರ್. ನೋಡಿ ಇಲ್ಲಿ ಮತ್ತೆ ಅಕೌಂಟ್ಸಿಗೂ ಇದಕ್ಕೂ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಡಿಫ್ರೆಂಟ್ ಯಾಕೆ ಅಂತ ಹೇಳಿದ್ರೆ, ಒಂದು ಅಸೆಟ್ ಯಾವಾಗ ಸೇಲ್ ಆಗ್ತದಲ್ಲ, ಸೇಲ್ ಆಗುವ ಅಸೆಟ್ ಅಲ್ಲಿಯವರೆಗೆ ನಾವು ಡಿಪ್ರಿಸಿಯೇಷನ್ ಮಾಡ್ತಿದ್ವಿ ಅಲ್ಲ. ಯಾವ ಡೇಟಿಗೆ ಸೇಲ್ ಆಗ್ತದೆ ಡಿಪ್ರಿಸಿಯೇಷನ್ ಅಷ್ಟು ತಿಂಗಳದ್ದು ಕ್ಲೈಮ್ ಮಾಡ್ತಿದ್ವಿ. ಇಲ್ಲ, ಹೊಸದಾಗಿ ಅಸೆಟ್ ನ ಪರ್ಚೇಸ್ ಮಾಡಿದ್ರೆ ಮಾತ್ರ ಅಷ್ಟು ದಿವಸದ್ದು ಕ್ಲೈಮ್ ಮಾಡುವಂಥದ್ದು, ಇಲ್ಲದಿದ್ರೆ ಇಲ್ಲ. ನೋಡಿ ಇಲ್ಲಿ WDV ಬಿಗಿನಿಂಗ್ ಆಫ್ ದಿ ಇಯರ್, WDV ವ್ಯಾಲ್ಯೂ ಆಫ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಎಷ್ಟಿದೆ? 1,10,000. ಆನಂತರ ಫರ್ನಿಚರ್ ಪರ್ಚೇಸ್ ಇನ್ ಜೂನ್ 2019 15,000, 2020 ಯಲ್ಲಿ 20,000. ನೆಕ್ಸ್ಟ್ ಫರ್ನಿಚರ್ ಸೋಲ್ಡ್ 3,000. ರೇಟ್ ಆಫ್ ಡಿಪ್ರಿಸಿಯೇಷನ್ ನ ಕೊಟ್ಟಿದ್ದಾರೆ. ಸೊ ಈಗ ಮಾಡಿ ಕಾಂಪಿಟೇಷನ್ ಆಫ್ ಅಲೋವೇಬಲ್ ಡಿಪ್ರಿಸಿಯೇಷನ್. Computation of allowable depreciation. Amount. ಸೊ ಫಸ್ಟಿಗೆ ಯಾವುದು ತಗೊಳ್ತಕ್ಕಂಥದ್ದು ನಾವು ಬರ್ಕೊಂಡಿದ್ದೇವೆ ಸ್ಪೆಸಿಮನ್ ಅನ್ನ. ಏನು ಫಸ್ಟಿಗೆ ತಗೊಳ್ಳುವಂಥದ್ದು? So WDV of the asset at the beginning of the year, previous year. Hotane. So WDV of furniture on 1st April 2019. How much? 1,10,000. And purchase of assets if any. Add purchases during the year. Purchase ಮಾಡಿದಾರಲ್ವಾ? Add furniture. Add purchased on
June 2019, how much? 15,000. Next, purchased on January 2020, how much? 20,000. So total purchase will be 30,000. So total 1,45,000. What is the next step? What is the next step? Less sale proceeds of yesterday sale of part of furniture sold in February 2020 is to 3,000. 1,42,000. Then 1,42,000 WDV of furniture on at the end of previous year, that is 31st March 2020. WDV of the asset at the end of the year. So ಇದ್ರ ಮೇಲೆ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡಿ ಅರ್ಥಾಯ್ತಲ್ಲ. ಸೊ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡಬೇಕಿದ್ರೆ ಇದಾದ್ರೆ ಥ್ರೂ ಔಟ್ ದ ಇಯರ್ ಅಲ್ವಾ. ಆನಂತರ ಇನ್ನೊಂದು ಕಂಡೀಷನ್ ಇರ್ತಕ್ಕಂಥದ್ದು ರೇಟ್ ಆಫ್ ಡಿಪ್ರಿಸಿಯೇಷನ್ ಇದೆ 10% ಇದೆ. ಯಾವುದೇ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿ 180 ಡೇಸ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಫುಲ್ ಡಿಪ್ರಿಸಿಯೇಷನ್, 180 ಡೇಸ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಹಾಫ್ ಆಫ್ ದ ಡಿಪ್ರಿಸಿಯೇಷನ್. ಹೌದಾನೆ? ಸೊ ಇಲ್ಲಿ ಒಂದು ಪರ್ಚೇಸ್ ಮಾಡಿದ್ರೆ ಜೂನ್ 2019, ಹಾಗಾಗಿ ಜೂನಲ್ಲಿ ಪರ್ಚೇಸ್ ಮಾಡಿದ್ರೆ 180 ದಿವಸಕ್ಕೆ ಜಾಸ್ತಿ ಯೂಸ್ ಆಗ್ತದೆ ತಾನೆ ಪ್ರೀವಿಯಸ್ ಇಯರ್ ಅಲ್ಲಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಲ್ಲ ಜಾಸ್ತಿ ಆಗ್ತದೆ. ಜಾನ್ವರಿ ಪರ್ಚೇಸ್ ಮಾಡಿದ್ರೆ 180 ದಿವಸ ಆಗೋದಿಲ್ಲ ತಾನೆ, ಹಾಗಾಗಿ 180 ದಿವಸಕ್ಕೆ ಕಡಿಮೆ ಆಗ್ತದೆ. ಹಾಗಾಗಿ ಇದಕ್ಕೆ ಏನ್ ಮಾಡಬೇಕು? ಆಫ್ ಡಿಪ್ರಿಸಿಯೇಷನ್. ಮತ್ತೆ ಉಳಿದಕ್ಕೆ ಇದು 1,42,000 ಅಲ್ಲಿ ಇದು 20,000 ಇನ್ಕ್ಲೂಡ್ ಆಗಿದೆ ತಾನೆ, ಅದನ್ನ ಕಳೆದು ಡಿಪ್ರಿಸಿಯೇಷನ್ ಆಯ್ತಲ್ಲ. ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಆನ್ rupees 1,22,000. 1,22,000 ಹೇಗೆ ಬರ್ತದೆ ಅಂತ ಹೇಳಿದ್ರೆ ಹೆಂಗ್ ಬರ್ತದೆ? 1,42,000 WDV ವ್ಯಾಲ್ಯೂ ಇರ್ತಕ್ಕಂಥದ್ದು ಅಟ್ ದ ಎಂಡ್ ಆಫ್ ದ ಇಯರ್. ಇದು 20,000 ಏನಿದೆ ಅದು 180 ಡೇಸ್ಗಿಂತ ಕಡಿಮೆ ಇರುತ್ತಾನೆ, ಆದ್ಮೇಲೆ ಆಫ್ ಡಿಪ್ರಿಸಿಯೇಷನ್ ಆಗ್ಬೇಕಲ್ವಾ, ಹಾಗಾಗಿ ಅದನ್ನ ಕಡಿಮೆ ಗೊತ್ತಾಯ್ತಲ್ವಾ. ಸೊ 20 ಮೈನಸ್ 20,000 ಗೊತ್ತಾಯ್ತಲ್ಲ. 1,22,000 ಹೇಗೆ ಬಂತು ಅಂತ ಹೇಳಿ. ಸೊ 1,22,000 multiplied by rate of depreciation ಎಷ್ಟಿದೆ? 10%. ಎಷ್ಟಾಗ್ತದೆ? ಎಷ್ಟಾಗ್ತದೆ? 12,200 ಅಲ್ವಾ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ which is used for less than 180 days. ಹೌದಾನೆ? ಲೆಸ್ ದೆನ್ 180 ಡೇಸ್ ಎಷ್ಟದು? 20,000 ತಾನೆ. 20,000 ಮಲ್ಟಿಪ್ಲೈಡ್ ಬೈ 10% ಅದರ 50% ತಾನೆ ಆಫ್ ಎಷ್ಟಾಗ್ತದೆ? 1,000. ಸೊ ಟೋಟಲ್ allowable depreciation. So total allowable depreciation
ಎಷ್ಟಾಗ್ತದೆ? ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟಾಗ್ತದೆ? 13,200. Have you clear? Any doubts? Any doubts ಇದೆಯಾ? ಗೊತ್ತಾಯ್ತಲ್ಲ? WDV of furniture at the beginning of the year, add any purchases during the year, less sale proceeds. ಆನಂತರ ಬರ್ತಕ್ಕಂಥದ್ರಲ್ಲಿ 180 ಡೇಸ್ಗಿಂತ ಕಡಿಮೆ ಯೂಸ್ ಆಗಿರೋದನ್ನ ಸಪ್ರೇಟ್ ತೆಗಿಬೇಕು. 180 ಡೇಸ್ಗಿಂತ ಜಾಸ್ತಿ ಇದೆ WD ಇದೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಫುಲ್ ಡಿಪ್ರಿಸಿಯೇಷನ್ ಮಾಡೋದು. 180 ಡೇಸ್ಗಿಂತ ಕಡಿಮೆ ಯೂಸ್ ಆಗಿರ್ತಕ್ಕಂಥ ವ್ಯಾಲ್ಯೂನ ಏನು ಮಾಡೋದು? ಲೆಸ್ ಮಾಡಿ ಉಳಿದೋದ್ರ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಲ್ಲ? ಹೀಗೆ ಬರ್ತದೆ. ಅವಿ ಕ್ಲಿಯರ್? ಎನಿ ಡೌಟ್ಸ್? ಸೊ ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ನಾವು ಫರ್ನಿಚರ್ ಮೇಲೆ ನೋಡಿದ್ವಿ. ಇದು ಪ್ಲಾಂಟ್ ಅಂಡ್ ಮಷಿನರಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ಡಿಪ್ರಿಸಿಯೇಷನ್ ಅಲೋಯಬಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. WDV ಆಫ್ ಪ್ಲಾಂಟ್ ಎಕ್ಸ್ ಅಂಡ್ ವೈ. ನೆಕ್ಸ್ಟ್ ಪರ್ಚೇಸಸ್ ಮಾಡಿದ್ದಾನೆ, ಪರ್ಚೇಸ್ ಇನ್ ಜುಲೈ. ನೆಕ್ಸ್ಟ್ ಪ್ಲಾಂಟ್ ಪರ್ಚೇಸ್ ಇನ್ ಜಾನ್ವರಿ 2019. ಸೇಲ್ ಪ್ರೊಸೀಡ್ಸ್ ಇದೆ. ರೇಟ್ ಆಫ್ ಡಿಪ್ರಿಸಿಯೇಷನ್, ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಮತ್ತು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ನಾನು ಮೊನ್ನೆ ಕ್ಲಾಸ್ ಮಾಡುವಾಗ ಹೇಳಿದೆ, ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಬರ್ತದೆ. ಅಂದರೆ ಇಫ್ ಎನಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ ಡ್ಯೂರಿಂಗ್ ದ ಇಯರ್, so that is eligible for claiming the additional depreciation at 20% if it is used more than 180 days. If it is used less than 180 days, 10%. ನಾರ್ಮಲ್ ಈಗ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಇದೆ ಮತ್ತು ಅಡಿಷನಲ್ ಡಿಪ್ರಿಸಿಯೇಷನ್ ಇದೆ. ಅಡಿಷನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೆ? ಪ್ರೀವಿಯಸ್ ಇಯರ್ನಲ್ಲಿ ಯಾವುದಾದ್ರೂ ಪ್ಲಾಂಟ್ ಆ್ಯಂಡ್ ಮಿಷನ್ನ ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ, ಇಲ್ಲಿ ಪ್ರೀವಿಯಸ್ ಇಯರ್ 2 ಪ್ಲಾಂಟನ್ನು ಪರ್ಚೇಸ್ ಮಾಡಿದಾರಲ್ಲ, ಅದಕ್ಕೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಅವಿ ಕ್ಲಿಯರ್? ಸೊ ಬರ್ಕೊಳ್ಳಿ, ಕಾಂಪಿಟೇಷನ್ ಆಫ್ ಅಲೋವೇಬಲ್ ಡಿಪ್ರಿಸಿಯೇಷನ್. ಕಾಂಪಿಟೇಷನ್ ಆಫ್ ಅಲೋವೇಬಲ್ ಡಿಪ್ರಿಸಿಯೇಷನ್. WDV of plant X and Y on 1st April 2019, which is 2 lakh. Previous year ನಲ್ಲಿ, previous year means which is start from 1st April 2019 to 31st March 2020. ಈ ಡೇಟಿನ ಮಧ್ಯದಲ್ಲಿ, ಈ ವರ್ಷದ ಮಧ್ಯದಲ್ಲಿ ಅವನೇನಾದ್ರು ಮೆಷಿನರಿನ ಪರ್ಚೇಸ್ ಮಾಡಿದ್ರೆ, ಪ್ಲಾಂಟ್ ಮೆಷಿನರಿನ ಪರ್ಚೇಸ್ ಮಾಡಿದ್ರೆ, ಆ ಮೆಷಿನರಿ 180 ಡೇಸ್ಗಿಂತ ಜಾಸ್ತಿ ಯೂಸ್ ಆಗಿದ್ರೆ 20% ಅಡಿಷನಲ್ ಡಿಪ್ರಿಸಿಯೇಷನ್. 180 ಡೇಸ್ಗಿಂತ ಕಡಿಮೆ ಆದರೆ 50%, ಅಂದರೆ 10%. ಅರ್ಥ ಆಯ್ತಲ್ಲ? ಅಸೆಸ್ಮೆಂಟ್ ಇಯರ್. ಈಗ ಆಗಿನ ಪ್ರಾಬ್ಲಮ್ ಫರ್ನಿಚರ್ ಮಾಡಿ ನೋಡಿದ್ವಲ್ಲ, ಜೂನಲ್ಲಿ ಮಾಡಿದ್ದಕ್ಕೆ ಫುಲ್ ಡಿಪ್ರಿಸಿಯೇಷನ್ ಇತ್ತು, ಜನವರಿ ಪರ್ಚೇಸ್ ಮಾಡಿದ್ರೆ ಲೆಸ್ ದೆನ್ 180 ಡೇಸ್ ಆಗಿ ಆಫ್ ಅಲ್ವಾ, ಹಾಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಆಗಿ ಫುಲ್ 180 ಡೇಸ್ಗಿಂತ ಜಾಸ್ತಿ ಇದ್ರೆ ಫುಲ್ ಡಿಪ್ರಿಸಿಯೇಷನ್. ಅದಕ್ಕಿಂತ ಯಾಕೆ 10% ಅಂದರೆ ಆದರೆ 50%. ಅರ್ಥ ಆಯ್ತು? ಸೊ ನೆಕ್ಸ್ಟ್ ಆ್ಯಡ್ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್. 2 ಪರ್ಚೇಸ್ ಮಾಡಿದ್ದಾನೆ. ಯಾವುದು? ಆ್ಯಡ್ purchased on July. How much? Purchased on July 25,000. Next, purchased on, this is July 2019. This is purchased on January 2027. Purchased on January 2020.
20. How much? 820 purchase ಮಾಡಿದ್ದು 50. So total 40,000. So 2,40,000. Next, less sale proceeds during the year. How much? ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ? ಸೇಲ್ proceeds of plant by 50,000. Plant by 50. WDV of plant on 31st March 2020 1,90,000. So 1,90,000 ಡಿಪ್ರಿಸಿಯೇಷನ್ ನ ಲೆವಿ ಮಾಡುವಂಥದ್ದು. ಇಲ್ಲಿ ಎರಡು ರೀತಿ ಡಿಪ್ರಿಸಿಯೇಷನ್, ಒಂದು ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್, ಎರಡು ರೀತಿಯ ಡಿಪ್ರಿಸಿಯೇಷನ್ ಇದೆ, ಹೌದಲ್ವಾ? ಸೊ ಹಾಗಾಗಿ ಫಸ್ಟಿಗೆ ಇಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ನೀವು ಮಾಡುವಾಗ ಕನ್ಫ್ಯೂಸ್ ಆಗೋ ಪರ್ಪಸ್ಗೋಸ್ಕರ ಏನು ಮಾಡೋ, ಫಸ್ಟಿಗೆ ಅಸೆಟ್ಸ್ ಪರ್ಚೇಸ್ ಡ್ಯೂರಿಂಗ್ ದಿ ಇಯರ್ ಇದೆಯಲ್ಲ ಅದಕ್ಕೆ ಡಿಪ್ರಿಸಿಯೇಷನ್ನ ಕೊಡಿ, ಕ್ಯಾಲ್ಕುಲೇಟ್ ಮಾಡಿ. ಅದಕ್ಕೆ ಯಾಕೆಂದರೆ ಪ್ರೀವಿಯಸ್ ಇಯರ್ನಲ್ಲಿ ಪರ್ಚೇಸ್ ಮಾಡಿಸಿದ ಪ್ಲಾಂಟ್ ಅಂಡ್ ಮಿಷನರಿಗೆ ಎರಡು ರೀತಿ ಡಿಪ್ರಿಸಿಯೇಷನ್ ಇರ್ತದೆ, ಹೌದಲ್ವಾ? ಒಂದು ನಾರ್ಮಲ್, ಇನ್ನೊಂದು ಅಡಿಷನಲ್. ಹಾಗಾಗಿ ಮತ್ತೆ ಅದನ್ನು ಇದು ಮಾಡಬೇಕು. ಮತ್ತೆ ಉಳಿದೋದಕ್ಕೆ ಹಳೆದಕ್ಕೆ ಎಷ್ಟು ಒಂದೇ ಅಲ್ವಾ ಡಿಪ್ರಿಸಿಯೇಷನ್, ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರ ಇರ್ತಕ್ಕಂಥದ್ದು, ಅದು ಬ್ಯಾಲೆನ್ಸ್ ಮಾಡಿರ್ತಕ್ಕಂಥ ಅಲ್ವಾ? ಸಾಮಾನ್ಯವಾಗಿ ಸೇಲ್ ಯಾವುದರಲ್ಲಿ ಮಾಡಿದ್ದಾನೆ ಅಂದರೆ ಮದ್ದಿದ್ದದಲ್ಲಿ ಸೇಲ್ ಮಾಡಿದ್ದಾನೆ ಅಂತ ಅರ್ಥ, ಅದು ಕ್ಲಿಯರ್. ಸೊ ಹಾಗಾಗಿ ಮತ್ತೆ ಇದಕ್ಕೆ ಎರಡು ರೀತಿ ಡಿಪ್ರಿಸಿಯೇಷನ್ ಅಪ್ಲಿಕೇಬಲ್ ಆಗ್ತಾನೆ. ಪ್ಲಾಂಟ್ ಅಂಡ್ ಮೆಷಿನರಿಗೆ ಮಾತ್ರ ಅದು. ಪ್ಲಾಂಟ್, ಇಫ್ ಎನಿ ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ಡ್ ಅಂಡ್ ಇನ್ಸ್ಟಾಲ್ಡ್ ಇನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, there are two types of depreciation applicable. One is normal depreciation at the rate of 15% and additional depreciation at the rate of 20%, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಎರಡು ಅಂದರೆ ಇದು 180 ಡೇಸ್ಗಿಂತ ಜಾಸ್ತಿ ಯೂಸ್ ಆಗಿದೆ ಅಲ್ವಾ? ಯಾಕೆಂದ್ರೆ ಜುಲೈಯಲ್ಲಿ ಪರ್ಚೇಸ್ ಮಾಡಿದ್ರು, ಇದು ಜನವರಿ 180 ಡೇಸ್ಗಿಂತ ಕಡಿಮೆ ಆಗಿದೆ. ಸೊ ಈಗ ನಾರ್ಮಲ್ ಡಿಪ್ರಿಸಿಯೇಷನ್. ಸೊ ಫಸ್ಟಿಗೆ ಡಿಪ್ರಿಸಿಯೇಷನ್ ಆನು ಯಾವುದು 25,000 ಮೇಲೆ, ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾರ್ಮಲ್ ಡಿಪ್ರಿಸಿಯೇಷನ್ at 15% on rupees 25,000. ಹೌದಾನೆ? 25,000 ಪರ್ಚೇಸ್ ಮಾಡಿದಾರಲ್ವಾ? ಸೊ ಅದಕ್ಕೆ 25,000 ಎಷ್ಟು ನಾರ್ಮಲ್ ಡಿಪ್ರಿಸಿಯೇಷನ್ ರೇಟು? 15% ತಾನೆ? 15% ಥ್ರೂಔಟ್ ದ ಇಯರ್ ಉಪಯೋಗ ಆಗಿದೆ. ಎಷ್ಟಾಗ್ತದೆ? 3,750. ಇಲ್ಲ, ಮೊದಲಿಗೆ ಮೇಲೆ ಇದನ್ನು ಮಾಡಿದ್ರು ಆಗ್ತದೆ. ಬಟ್ ಏನಂದ್ರೆ ಇದು ಕನ್ಫ್ಯೂಸ್ ಆಗಬಾರ್ದು ಅಂತಿದೆ ಅಷ್ಟೇ. ಎರಡು ಇದ್ರೂ ಆಗ್ತದೆ ಅಂತಂದ್ರೆ, ಮತ್ತೆ ಅದನ್ನು ಮಾಡಿ ಆಮೇಲೆ ಇದನ್ನು ಮಾಡಿದ್ರು ಸಹ ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟು ಅಡಿಷನಲ್ ಡಿಪ್ರಿಸಿಯೇಷನ್. Additional depreciation at 20% on 25,000. 20%. ಎಷ್ಟಾಗ್ತದೆ? 5,000. ಆಯ್ತಲ್ಲ? ನೆಕ್ಸ್ಟು ಈ ಮೆಷಿನರಿಗೆ ಕ್ಯಾಲ್ಕುಲೇಟ್ ಮಾಡಿ ಆಯ್ತು ಡಿಪ್ರಿಸಿಯೇಷನ್ ಅಲ್ವಾ? ನೆಕ್ಸ್ಟ್ ಈ ಪ್ಲಾಂಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಆಯ್ತಲ್ಲ? ಸೊ ಇದನ್ನ ಯಾಕೆ ಬೇರೆ ಬೇರೆ ಮಾಡ್ತಾ ಇದೀವಿ ಅಂದ್ರೆ, ಇದು 180 ದಿವಸಕ್ಕಿಂತ ಜಾಸ್ತಿ ಉಪಯೋಗ ಆಗಿದೆ, ಇದು 180 ದಿವಸಕ್ಕಿಂತ ಕಡಿಮೆ ಇದೆ ಅದಲ್ವಾ? ಸೊ ನಾರ್ಮಲ್
depreciation at 15% on ಎಷ್ಟು 15,000 ಅಂದರೆ ಇದು ಲೆಸ್ ದೆನ್ 150 ಡೇಸ್ 180 ಡೇಸ್ ಆಗಿರೋದ್ರಿಂದ 15,000 15% ಮಲ್ಟಿಪ್ಲೈಡ್ ಬೈ 50% ಅಥವಾ ಆಫ್ ಎಷ್ಟಾಗ್ತದೆ 1,125. Next, additional depreciation. ಇದಕ್ಕೆ 15% ಅಲ್ಲಿ 50% ಆಯ್ತಂದ್ರೆ ಲೆಸ್ ದೆನ್ 180 ಡೇಸ್ ಉಪಯೋಗ ಆಗಿರ್ತಕ್ಕಂಥದ್ದು. ಡಿಪ್ರಿಸಿಯೇಷನ್ at 20% on 15,000. So 15,000 multiplied by 20 multiplied by 50%. 15,000 ಮೇಲೆ 20% ಅಲ್ವಾ? ಅದರ 50% ಅಂದ್ರೆ 10% ಆಗ್ತದೆ. ಅರ್ಥ ಆಯ್ತಲ್ಲ? ಯಾಕೆ 10% ಅಂತ ಹೇಳಿದ್ರೆ ಗೊತ್ತಾಯ್ತಲ್ವಾ? ಲೆಸ್ ದೆನ್ 180 ಡೇಸ್ ಆದರೆ 20% ಇದ್ದದ್ದು, ಅದರ 50% ಅಂದರೆ 10. ಕನ್ಫ್ಯೂಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಅದರ 50%. ಅರ್ಥ ಆಯ್ತಲ್ಲ? 10% ಆಗ್ತದೆ ತಾನೆ? ಅರ್ಥ ಆಯ್ತಲ್ಲ ಸಂಕೇತ? ಸೊ ಎಷ್ಟಾಗ್ತದೆ ಈಗ? 1,500. ನೆಕ್ಸ್ಟು ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ ಬ್ಯಾಲೆನ್ಸ್. ಇವೆರಡರದ್ದು ಆಯ್ತಲ್ವಾ? ಉಳಿದಂಥದ್ರ ಮೇಲೆ ನಾರ್ಮಲ್ ಡಿಪ್ರಿಸಿಯೇಷನ್ ಆಯ್ತಲ್ವಾ? ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಎಷ್ಟಿದೆ? 1,90,000 WDV at the end of the year ತಾನೆ, ಮೈನಸ್ ಇದೆಷ್ಟು? ಎರಡು ಹೋಗಿದೆಯಲ್ಲ, 40,000 ಹೋಗಿದೆಯಲ್ವಾ? ಸೊ ಮೈನಸ್ 25,000 ಪ್ಲಸ್ 15,000 ಎಷ್ಟಾಗ್ತದೆ? 1,50,000 ಮೇಲೆ 1,50,000 ಮೇಲೆ ಎಷ್ಟು ಪರ್ಸೆಂಟು? 15%. ನಾರ್ಮಲ್ ಡಿಪ್ರಿಸಿಯೇಷನ್ 15%. ಎಷ್ಟಾಗ್ತದೆ? 22,500. 22,500 ಗೊತ್ತಾಯ್ತಲ್ಲ? ಸೊ ಟೋಟಲ್ ಡಿಪ್ರಿಸಿಯೇಷನ್ ಈಗ ಸ್ವಾತಿ ಅವರು ಹೇಳಿದಾಗ ಇಲ್ಲಿ ಆಗಿದೆ, ಅವ್ರಿಗೆ ಬೇಜಾರಾಗುತ್ತೆ ಅದಲ್ಲ. ಸೊ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟಾಗ್ತದೆ? ಟೋಟಲ್ ಡಿಪ್ರಿಸಿಯೇಷನ್ 23, 24, 25, 30, 33, 8, 75, 33,875. ವೆರಿ ಕ್ಲಿಯರ್ ಗೊತ್ತಾಯ್ತಲ್ಲ? ನೀವು ಇದನ್ನು ಬೇಕಾದ್ರೆ ಮಾಡ್ಬೋದು. ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ ಓಲ್ಡ್ ಮೆಷಿನ್, ಪ್ಲಾಂಟ್ ಅಂಡ್ ಮಿಷನರಿ ಅಂತೇಳಿ ಹಾಕಿ 1,90,000 ಇದನ್ನ ಲೆಸ್ ಮಾಡಿ, ಇದನ್ನ ಫಸ್ಟಿಗೆ ಮಾಡಿ, ಆಮೇಲೆ ಪರ್ಚೇಸಿಂಗ್ ಡಿಪ್ರಿಸಿಯೇಷನ್ ಆನ್ ಪರ್ಚೇಸ್ಡ್ ಆನ್ July 2019, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಪರ್ಚೇಸ್ಡ್ ಆನ್ January 2019 ಆಗಿ ಸಾಲ್ವ್ ಮಾಡಿ ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಾನು ಹಾಗೆ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಇಟ್ಕೊಂಡು ನಿಮ್ಮ ಕನ್ವೀನಿಯಂಟ್ ಆಗೋದು ಇದು ಮಾಡ್ತೀನಿ. ಅವಿ ಕ್ಲಿಯರ್? ಏನು ಡೌಟ್ಸ್ ಇದೆಯಾ?